Hello everyone, welcome to Himadana classes. Let us see main question 4 of chapter motion. Answer the following question. Question number 28. Write equations of motion with their indication. There are three equations of motion. ಅದನ್ನ ಬರೀಬೇಕು ಜೊತೆಗೆ ಯಾವ್ಯಾವ ಟರ್ಮ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತಾನು ಬರೆಯೋಣ. V is equal to U plus AT. V square is equal to U square plus 2AX. S is equal to ut plus half at square. These three are the equations of motion. ಇವು ಮೂರು motion equation. ಹಾಗಿದ್ರೆ v ಅಂದ್ರೆ ಏನು, u ಅಂದ್ರೆ ಏನು, a ಅಂದ್ರೆ ಏನು, t ಅಂದ್ರೆ ಏನು, s ಅಂದ್ರೆ ಏನು ಎಲ್ಲ ನೋಡ್ಬೇಕಲ್ವಾ. ಫೈನ್. v is final velocity, s is distance travel, a is acceleration, t is time. Okay. ಹಾಗಿದ್ರೆ u is initial velocity. Fine. ನೋಡಿ, ಕಾರ್ ಇನಿಷಿಯಲಿ ಸ್ಟಾರ್ಟ್ ಆಗಿರ್ಲಿಲ್ಲ, ಸರಿನಾ? ಈಗ ಚಾವಿ ಹಾಕ್ತೀರಿ, ಸ್ಟಾರ್ಟ್ ಮಾಡ್ತೀರಿ, ಕಾರು ಡ್ರರ್ ಅಂತ ಹೊಡ್ಕೊಂಡು ಹೋಗಕ್ ಸ್ಟಾರ್ಟ್ ಮಾಡ್ತೀರಿ. ಹಾಗಿದ್ರೆ ಇನಿಷಿಯಲ್ ವೆಲಾಸಿಟಿ ಏನಿತ್ತು? 0. ಇನಿಷಿಯಲ್ ವೆಲಾಸಿಟಿ 0 ಇತ್ತು. ಫೈನಲ್ ವೆಲಾಸಿಟಿ ನಿಮ್ಗೆ ಯಾವುದೇ ಪಾಯಿಂಟ್ ಅಲ್ಲಿ ಫೈನಲ್ ವೆಲಾಸಿಟಿ ಏನಿದೆ ಫೈಂಡ್ ಔಟ್ ಮಾಡ್ಬೋದು ಯಾವುದೇ ಟೈಮ್ ಅಲ್ಲಿ. ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಆಗಿದೆ, ಕಾರ್ ಎಷ್ಟು ಕಿಲೋಮೀಟರ್, 5 ಕಿಲೋಮೀಟರ್ ಹೋಯ್ತು, 50 ಕಿಲೋಮೀಟರ್ ಹೋಯ್ತು, ಡಿಸ್ಟೆನ್ಸ್ ಟ್ರಾವೆಲ್. ಎಕ್ಸಲರೇಷನ್, ಎಕ್ಸಲರೇಷನ್ ಅಂದ್ರೆ ಏನು? ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅದನ್ನ ಎಕ್ಸಲರೇಷನ್ ಅಂತ ಹೇಳ್ತೀವಿ ಅಲ್ವಾ. ಸೊ ಈ ತರ ನಾವು ಈ ಇಕ್ವೇಶನ್ ಅಲ್ಲಿ v is equal to u plus at ಇದರಲ್ಲಿ v is final velocity, u is initial velocity ಅಂತ ಹೇಳ್ತೀವಿ, a is acceleration, t is time. ಇದೇ ತರ ಪ್ರತಿ ಇಕ್ವೇಶನ್ ಅಲ್ಲೂ ಈ ಟರ್ಮ್ ಅನ್ನ ನಾವು ಏನೇನು ಅಂತ ಇಂಡಿಕೇಟ್ ಮಾಡಿದೀವಿ. ಎಸ್ ಅನ್ನೋದು ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಆಗಿದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಥ್ಯಾಂಕ್ ಯು.